ಇವತ್ತಿನೊಂದು ಟಾಪಿಕ್ ಬಂದುಬಿಟ್ಟು ಶನಿ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಎಫರ್ಟ್ ಅಥವಾ ಸೀಕ್ರೆಟ್. ಶನಿ ಏನಾದರೂ ಲಗ್ನದಲ್ಲೇ ಇದ್ದಾಗ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ, ಶನಿ ಏನಾದರೂ ಲಗ್ನದಲ್ಲಿದ್ದಾಗ ನಿಮಗೆ ನಿಮ್ಮೊಂದು ಸ್ವಂತ ನಿಮ್ಮ ಮೇಲೇ ಒಂದು ನಿಮಗೆ ಎಫೆಕ್ಟ್ ಇದ್ದರೆ ನಿಮಗೆ ಒಂದು ಸಕ್ಸಸ್ ಸಿಗ್ತದೆ. ಮತ್ತು ನೀವು ನಿಮ್ಮ ವಿಷಯದಲ್ಲಿ ಕೂಡ ನೀವು ತುಂಬ ಸ್ಟ್ರಿಕ್ಟ್ ಆಗಿರ್ತೀರ ಅಂತ ಹೇಳ್ಬೋದು. ಎರಡನೇ ಮನೇಲಿ ಏನಾದರೂ ಶನಿ ಇದ್ದಾಗ ನೀವು ಫ್ಯಾಮಿಲಿ ಮತ್ತು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಎಫರ್ಟ್ ಹಾಕಬೇಕಾಗ್ತದೆ. ಶನಿ ಎರಡನೇ ಮನೇಲಿದ್ದಾಗ ನೀವು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಎಫರ್ಟ್ ಹಾಕಬೇಕು. ಆಮೇಲೆ ಫ್ಯಾಮಿಲಿ ವಿಷಯದಲ್ಲಿ ಕೂಡ ಹೆಚ್ಚು ಎಫರ್ಟ್ ಹಾಕಿದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗ್ತದೆ. ಮತ್ತು ನೀವು ಹಣಕಾಸಿನ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ, ಖರ್ಚು ಕಮ್ಮಿ ಮಾಡ್ಬೋದು. ಮತ್ತು ಫ್ಯಾಮಿಲಿ ವಿಷಯದಲ್ಲಿ ಕೂಡ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಮೂರನೇ ಮನೇಲಿ ಏನಾದರೂ ಶನಿ ಇದ್ದಾಗ ನೀವು ಒಂದು ಗುರಿ ಕಡೆಗೆ ಹೆಚ್ಚು ಗಮನ ಹಾಕ್ಕೊಡ್ಬೋದು. ನಿಮ್ಮ ಒಂದು ಗುರಿಯ ಕಡೆಗೆ ಹೆಚ್ಚು ಗಮನ ಕೊಡ್ಬೋದು. ಮತ್ತು ನೀವು ಎಫರ್ಟ್ ಕೂಡ ನೀವು ಗುರಿಯ ಕಡೆಗೇ ಹೆಚ್ಚು ಹಾಕ್ತೀರಿ. ಮತ್ತು ನೀವು ಸಹೋದರರ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ, ಅಂದರೆ ನಿಮ್ಮ ತಮ್ಮ ಅಥವಾ ತಂಗಿ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ನಾಲ್ಕನೇ ಮನೇಲಿ ಏನಾದರೂ ಶನಿ ಇದ್ದಾಗ ನೀವು ನಿಮ್ಮ ಮನೆಯ ವಿಷಯದಲ್ಲಿ ತುಂಬ ಎಫರ್ಟ್ ಹಾಕ್ಬೋದು. ಮತ್ತು ಕಂಫರ್ಟ್ ಅಂದರೆ ಈ ಲಕ್ಸುರಿ ಐಟಮು, ವಾಹನ, ವೆಹಿಕಲ್ ಈ ಥರ ವಿಷಯದಲ್ಲಿ ಕೂಡ ಹೆಚ್ಚು ಪ್ರಯತ್ನ ಮಾಡಬೇಕಾಗ್ತದೆ. ಈಸಿಯಾಗಿ ಸಿಗಲ್ಲ ಅದು. ಮತ್ತು ನೀವು ನಿಮ್ಮ ತಾಯಿ ವಿಷಯದಲ್ಲಿ ಕೂಡ ಸ್ಟ್ರಿಕ್ಟಾಗಿರ್ತೀರಿ ನಾಲ್ಕನೇ ಮನೇಲಿ ಏನಾದರೂ ಶನಿ ಇದ್ದಾಗ. ಮತ್ತು ನಿಮಗೆ ಇದು ತುಂಬ ಲೇಟಾಗಿ ಬರ್ತದೆ, ನಿಮ್ಮ ವೆಹಿಕಲ್ ಸ್ವಲ್ಪ ಲೇಟಾಗಿ ಬರ್ಬೋದು. ಐದನೇ ಮನೇಲಿ ಏನಾದರೂ ಶನಿ ಇದ್ದಾಗ ನೀವು ಸಂತಾನ ವಿಷಯದಲ್ಲಿ ನೀವು ತುಂಬ ಸ್ಟ್ರಿಕ್ಟಾಗಿರ್ತೀರಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಪ್ರೇಮದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಲವ್ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಆಮೇಲೆ ಎಜುಕೇಷನ್ ವಿಷಯದಲ್ಲಿ ಕೂಡ ಸ್ಟ್ರಿಕ್ಟಾಗಿರ್ತೀರಿ. ಮತ್ತು ನಿಮ್ಮ ಸಂತಾನ ಎಜುಕೇಷನ್ ಸ್ವಲ್ಪ ಲೇಟಾಗಿ ಬರ್ಬೋದು. ಆರನೇ ಮನೇಲಿ ಏನಾದರೂ ಶನಿ ಗ್ರಹ ಇದ್ದಾಗ ಶತ್ರುಗಳ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಮತ್ತು ಕಾನೂನು ವಿಷಯದಲ್ಲಿ ಕೂಡ ತುಂಬ ಸ್ಟ್ರಿಕ್ಟಾಗಿರ್ಬೋದು. ಮತ್ತು ಕಾನೂನು ಏನಾದರೂ ಸಮಸ್ಯೆ ಆದಾಗ ಕೂಡ ಅದು ಸ್ಲೋ ಆಗಿ ಸೊಲ್ಯೂಷನ್ ಆಗುತ್ತೆ. ಏಳನೇ ಮನೇಲಿ ಏನಾದರೂ ಶನಿ ಇದ್ದಾಗ ನೀವು ಸಾರ್ವಜನಿಕ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಸಾರ್ವಜನಿಕ ಜೀವನದಲ್ಲಿ ತುಂಬ ಗಂಭೀರವಾಗಿರ್ತೀರಿ. ಮದುವೆ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಸಂಗಾತಿ ಜೊತೆ ಸ್ಟ್ರಿಕ್ಟಾಗಿರ್ಬೋದು. ಮತ್ತು ಮದುವೆ ಕೂಡ ಲೇಟ್ ಆಗ್ಬೋದು. ಮತ್ತು ಬಿಸ್ನೆಸ್ ಏನಾದರೂ ಮಾಡಿದರೂ ಕೂಡ ಅದು ತುಂಬ ಎಫರ್ಟ್ ಬೇಕಾಗ್ತದೆ. ಎಂಟನೇ ಮನೇಲಿ ಏನಾದರೂ ಶನಿ ಗ್ರಹ ಇದ್ದಾಗ ನೀವು ಎಲ್ಲ ವಿಷಯದಲ್ಲೂ ತುಂಬ ಸ್ಟ್ರಿಕ್ಟಾಗಿರಬೇಕಾಗ್ತದೆ. ಎಲ್ಲ ವಿಷಯದಲ್ಲೂ ಕೂಡ ಹೆಚ್ಚು ಪ್ರಯತ್ನ ಬೇಕಾಗ್ತದೆ. ಯಾವುದು ಕೂಡ ಈಸಿಯಾಗಿ ಸಿಗಲ್ಲ ನಿಮಗೆ. ಒಂಬತ್ತನೇ ಮನೇಲಿ ಏನಾದರೂ ಶನಿ ಗ್ರಹ ಇದ್ದಾಗ ನಿಮ್ಮ ತಂದೆ ತುಂಬ ಸ್ಟ್ರಿಕ್ಟಾಗಿರ್ತಾರೆ. ನಿಮ್ಮ ತಂದೆ ವಿಷಯದಲ್ಲಿ ನೀವು ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಮತ್ತು ಧಾರ್ಮಿಕತೆ ಬಗ್ಗೆ ಕಟ್ಟುನಿಟ್ಟು ಜಾಸ್ತಿ ಇರ್ತದೆ ನಿಮಗೆ. ಮತ್ತು ಒಂಬತ್ತನೇ ಮನೇಲಿ ಶನಿ ಇದ್ದಾಗ ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ತುಂಬ ಎಫರ್ಟ್ ಬೇಕಾಗ್ತದೆ. ಲಕ್ಕಲ್ಲಿ ಕೂಡ ತುಂಬ ಒಂದು ಎಫೆಕ್ಟ್ ಬೇಕಾಗ್ತದೆ. ಹತ್ತನೇ ಮನೇಲಿ ಏನಾದರೂ ಶನಿ ಇದ್ದಾಗ ನೀವು ವೃತ್ತಿ ಪರಿಸರದಲ್ಲಿ ಹೆಚ್ಚು ಸ್ಟ್ರಿಕ್ಟಾಗಿರ್ತೀರಿ. ವೃತ್ತಿ ಜೀವನದಲ್ಲಿ ಹೆಚ್ಚು ಸ್ಟ್ರಿಕ್ಟಾಗಿರ್ತೀರಿ ಅಂತ ಹೇಳ್ಬೋದು. ಮತ್ತು ಸಮಾಜದಲ್ಲಿ ಕೂಡ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಸೋಷಿಯಲ್ ಲೈಫಲ್ಲಿ ಕೂಡ ತುಂಬ ಸ್ಟ್ರಿಕ್ಟಾಗಿರ್ತೀರಿ ಹತ್ತನೇ ಮನೆಯಲ್ಲಿ ಶನಿ ಇದ್ದಾಗ. ಮತ್ತು ಜಾಬಲ್ಲಿ ಕೂಡ ತುಂಬ ಪ್ರಯತ್ನ ಬೇಕಾಗ್ತದೆ. 11ನೇ ಮನೇಲಿ ಏನಾದರೂ ಶನಿ ಇದ್ದಾಗ ಬಿಸ್ನೆಸ್ಸಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತೀರಿ. ನಿಮ್ಮ ಫ್ರೆಂಡ್ಸ್ ವಿಷಯದಲ್ಲಿ ಕೂಡ ನೀವು ತುಂಬ ಸ್ಟ್ರಿಕ್ಟಾಗಿರ್ತೀರಿ. ಬಿಸ್ನೆಸ್ಸಲ್ಲಿ ನೀವು ತುಂಬ ಪ್ರಾಫಿಟ್ ಬರೋದು ತುಂಬ ಸ್ಲೋ ಆಗ್ಬೋದು. 12ನೇ ಮನೇಲಿ ಏನಾದರೂ ಶನಿ ಇದ್ದಾಗ ಫಾರಿನ್ನಿಗೆ ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಫಾರಿನ್ ಹೋಗಬೇಕಾದ್ರೆ ತುಂಬ ಪ್ರಯತ್ನ ಬೇಕಾಗ್ತದೆ ನಿಮಗೆ. ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ತುಂಬ ಪ್ರಯತ್ನ ಬೇಕಾಗ್ತದೆ. ಇದು ಶನಿ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಶಿಸ್ತು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.